ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನೆಂತೂ ಸೂಪರ್ ಆಗಿದ್ದೀನಿ, ಸೂಪರ್ ಮ್ಯಾನ್ ಥರ ಇದ್ದೀನಪ್ಪ. ರಾಜಕೀಯಕ್ಕೆ ಬಂದಮೇಲೆ ಸಾಕಾಗಿದ್ದೀನಿ. ದಿನ ಬೆಳಿಗ್ಗೆ ಎದ್ದು ಬಾದಾಮಿ ಮೇಲೂ ಹಾಲು ಒಳಗಡೆ ಸ್ನಾನ, ಸಾಯಂಕಾಲ ಆದರೆ ಫುಲ್ಲು ಸುತ್ತಾಡ್ಕೊಂಡಿರ್ತೀನಿ. ಅಪಾರ್ಟ್ಮೆಂಟ್ಗಳು ಕಟ್ಸ್ಬಿಟ್ಟಿದ್ದೀನಿ, ಕಾಲೇಜ್ಗಳು ಮಾಡಿದ್ದೀನಿ, ಬೇಜಾನ್ ಮಾಡ್ಕೊಂಡಿದ್ದೀನಿ ಕಣಪ್ಪ. ನನ್ನ ಹೆಂಡ್ತಿ ಮಕ್ಕಳು ಸೆಟಪ್ ಆಗಿ ಸಾಕಾಗಿ ಸುಸ್ತಾಗಿ ಸೂಪರ್ ಆಗವ್ರೆ. ಸೆಟಪ್ ಆಗ್ಬಿಟ್ಟವ್ರೆ ಅಂದರೆ ಮನೆ ಒಳಗಡೆ ಕಂಡ್ರಪ್ಪ, ಸೂಪರಾಗಿ ಶೆಟ್ಲೆ ಆಗ್ಬಿಟ್ಟವ್ರೆ, ಸೆಟಪ್ಪು ಆಗ್ಬಿಟ್ಟವ್ರೆ. ಓಕೆನಾ? ವೆಲ್ಕಮ್ ಟು ದ ಮ್ಯಾಟರ್. ಏನಪ್ಪ, ಮದ್ದೂರೊಳಗಡೆ ಹಿಂದೂ ಮುಸ್ಲಿಂ ಗಲಾಟೆ. ಮುಸ್ಲಿಂನವರು ಗಣೇಶ ವಿಸರ್ಜನೆ ಮಾಡಬೇಕಾದ್ರೆ ಕಲ್ಲು ಹೊಡೆದವ್ರಿ. ಈ ಘಟನೆಗೆ ಚಲುವರಾಯ ಸ್ವಾಮಿಯವರು ಏನು ಹೇಳವ್ರೆ ಅಂದರೆ, ಯಾರು ಮಾಡೋರು ಏನೋ ತನಿಖೆ ನಡೀತಾ ಇದೆ, ಯಾರು ಮಾಡಿದ್ರು ಅವ್ರು ಶಿಕ್ಷೆ ಆಗಲೇಬೇಕು. ಎಲ್ಲ ಪೊಲೀಸ್ನವರು ಅಲ್ಲೇ ಜೆಂಡಾ ಹೊರ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಮದ್ದೂರಲ್ಲಿ ಯಾರು ಅಲ್ಲಾಡಂಗಿಲ್ಲ. ಯಾರು ಮಾಡೋರು ಅವ್ರನ್ನ ಹುಡುಕ್ತಾ ಇದ್ದೀವಿ, ಯಾರಿಗೂ ಬಿಡಲ್ಲ ನಾವು. ಸಿದ್ದರಾಮಯ್ಯ ಸಾಹೇಬರು ಮಾತಾಡೋರೆ, DK ನಾವೆಲ್ಲ ಕೂತ್ಕೊಂಡು ಡೀಪ್ ಡಿಸ್ಕಷನ್ ಮಾಡೋರಂತೆ ಕಣ್ರಪ್ಪ. ಯಾರು ಮಾಡೋರು ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗ್ತದೆ ಅಂತ ಹೇಳ್ತವ್ರೆ. ಇಲ್ಲಿ ಜಾತಿ ಭಾಷೆ ಅನ್ನೋದು ಏನಿಲ್ಲ, ಹಿಂದೂ ಮುಸ್ಲಿಂ ಎಲ್ಲ ಒಂದೇ ನಮಗೆ ಅಂತ ಚಲುವರಾಯ ಸ್ವಾಮಿಯವರು ಹೇಳ್ಬಿಟ್ಟವ್ರೆ ಕಣಪ್ಪ ಮದ್ದೂರು ವಿಚಾರದಲ್ಲಿ. ಏನ್ರಪ್ಪ ಗೊತ್ತಾಯ್ತೇನ್ರಪ್ಪ? ಕಲ್ಲು ಹೊಡೆದಿದ್ದು ಯಾರು, ಯಾಕೆ ಹೊಡೆದ್ರು, ಏನು ಅಂತ. ಇರ್ಫಾನ್ ಅವನೇಪ್ಪ ಮೇನು ಪಿಂಪು ಅಂತಾರಲ್ಲಪ್ಪ, ಹಂಗೆ ಅಂತ ಕಿಂಗ್ ಪಿನ್ನು ಅಂತಾರಲ್ಲ, ಹಂಗೆ ಆಗ್ಬಿಟ್ಟವನೇ ಕಣಪ್ಪ. ಅವ್ನು ಏನು ಹೇಳ್ಬೇಕು ಅವ್ನಿಗೆ ಗೊತ್ತಾಯ್ತಲ್ಲ, ಅವ್ನು ಮಾಡಿರೋ ಕೆಲಸಕ್ಕೆ. ಏನಂದ್ರು ಕಡಿಮೆನೇ ಅನ್ನಿಸ್ತೈತೆ, ಮಾಡಬಾರ್ದಾಗಿತ್ತು, ಮಾಡವನೇ. ಸರಿಯಾಗಿ ಹೋಗಿ ಶಕಲಕ ಬೇಬಿ ಮಾಡ್ತಾರೆ ಈಗ ಪೊಲೀಸ್ನವರು. 21 ಜನನ ಅರೆಸ್ಟ್ ಮಾಡಿಸಿದ್ದೀವಿ ಅಂತ ಚಲುವರಾಯ ಸ್ವಾಮಿಯವ್ರು ಹೇಳ್ಬಿಟ್ಟವ್ರಪ್ಪ. ಮೇನು ಕಿಂಗ್ ಪಿನ್ನು ಅವನೇ, ಯಾರೋ ಇರ್ಫಾನ್ ಅವನೇ ಅಂತ ಕಣ್ರಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಹೆಣ್ಮಕ್ಳೇ ಬ್ಯಾಂಕ್ಗೆ ಹೋಗ್ಬೇಡ್ರಮ್ಮ. ಯಾಕ್ರಮ್ಮ ಹೋಯ್ತೀರ ತಾಯಿ, ಬ್ಯಾಂಕ್ ಹೋಗ್ಬಿಟ್ಟು 2000 ಬಂದೈತೆ ಅಂತ ನೋಡ್ತೀರಾ? ಯಾಕಮ್ಮ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳವ್ರೆ ಕಣಮ್ಮ, ನಿಮಗೆಲ್ಲ ಬ್ಯಾಂಕ್ಗೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ 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 ಇಲ್ಲ, ಬ್ಯಾಂಕ್ಗೆ ಹೋಗಿ ಯಾಕೆ ನೋಡ್ತೀರಾ ನೀವೆಲ್ಲ ಅಂತ ಹೇಳವ್ರಪ್ಪ. ಬ್ಯಾಂಕ್ ಹೋಗ್ಬೇಡಿ, ಮೊಬೈಲ್ ಒಳಗಡೆ ನಿಮಗೆ ಮೆಸೇಜ್ ಬರ್ತದೆ. 4,500 ಕೋಟಿ ಬೆಳಗಾಮಲ್ಲೇ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ. 1,500 ಕೋಟಿ ಅಲ್ಲಿ ಬೆಂಗಳೂರು ಆ ಕಡೆ ಈ ಕಡೆ ಎಲ್ಲ ನಾವು ಎಲ್ಲನೂ ದುಡ್ಡು ಏನು ಕೊಡಬೇಕಾಯ್ತೋ ಕೊಟ್ಬಿಟ್ಟಿದ್ದೀವಿ. 4,500 ಕೋಟಿ ಬೆಳಗಾಮಲ್ಲಿ. ಅವ್ರೂರು ಕಣಪ್ಪ, ಅದು ಬೆಳಗಾಮು ಜಾಸ್ತಿನೇ ಇರ್ತದೆ. ಆ ಕಡೆಲ್ಲ ಹೆಣ್ಮಕ್ಳು ಜಾಸ್ತಿ ಅವ್ರೆ ಕಣ್ರಪ್ಪ. ಬೆಂಗಳೂರು ಆ ಕಡೆ ಈ ಕಡೆ ಇಲ್ಲ, ಬಟ್ ಅಲ್ಲಿ ಬೆಳಗಾಮಲ್ಲಿ ಜಾಸ್ತಿ ಅವ್ರೆ, ಅದಕ್ಕೆ 4,500 ಕೋಟಿ ಅಲ್ಲಿ. ಓಕೆನಾ? ಇಲ್ಲಿ ಬೆಂಗಳೂರಲ್ಲೇ ಬೇರೆ ಕಡೆಲ್ಲ ಹೆಣ್ಮಕ್ಳಿಗೆ ಅಷ್ಟು ಜನಕ್ಕೆ ಯಾರು ತೊಗೊಂಡಿಲ್ಲ ಅನಿಸ್ತೈತೆ ದುಡ್ಡು. ಆ ಕಡೆಯವರೇ ಜಾಸ್ತಿ ಪಾಪ, ಅವ್ರಿಗೆ ತಿಂಗಳಿಗೆ ಇಷ್ಟಂತ ಕೊಡಬೇಕಾಗಿತ್ತಲ್ಲನಪ್ಪ, ಕೊಡ್ತಾವ್ರಿ 2,000 ರೂಪಾಯಿ. ಎಲ್ಲ ಬ್ಯಾಂಕ್ಗೆ ಹೋಗಬೇಡಿ. ಯಾಕೆ ಹೋಗ್ತೀರಾ ಬ್ಯಾಂಕಿಗೆ ನೀವು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ಬಿಟ್ಟವ್ರೆ ಕಣ್ರಪ್ಪ. ಹೋಗಕ್ಕೆ ಹೋಗ್ಬೇಡ್ರಿ, ಬ್ಯಾಂಕ್ ಹೋಗಿ ಯಾಕೆ ನೋಡ್ತೀರಾ? ಮೊಬೈಲ್ ಒಳಗೆ ಬ್ಯಾಂಕ್ ಒಳಗೆ ಬಂದರೆ ಮೊಬೈಲಿಗೆ ಗೊತ್ತದಲ್ಲ, ಅದಕ್ಕೆ ನೀವು ಯಾಕೆ ಬ್ಯಾಂಕ್ ಹೋಯ್ತು? ಪಾಪ ಅವ್ರು ಕರುಣಾ ಕಣಪ್ಪ ಹೇಳ್ಬಿಟ್ಟವ್ರು ಹಂಗಂತ. ಹೆಣ್ಮಕ್ಳು ಯಾಕೆ ಹೋಗ್ತಾರೆ ಬ್ಯಾಂಕಿಗೆ, ಹೋಗಕ್ಕೆ ಹೋಗಬೇಡಿ ಅಂತ. ಓಕೆನಾ? ಎಷ್ಟು ಬಿಡುಗಡೆ ಮಾಡಬೇಕು ಅಷ್ಟು ಮಾಡಿಬಿಟ್ಟವ್ರಂತೆ. ಓಕೆನಾ? ಮಂಡ್ಯ ವಿಚಾರ ನೋಡಿದ್ರೆ ಹಿಂಗಾಗ್ಬಿಟ್ಟದೆ. ಇನ್ನು ಅವರಪ್ಪ ಹಲವಾರು ವಿಚಾರಗಳಿವೆ, ಆಚಾರ ವಿಚಾರಗಳು ಎಲ್ಲ ಪ್ರತಿಯೊಂದನ್ನು ನಿಮಗೆ ನಾನು ತಿಳಿಸ್ತೀನಿ ಕಣ್ರಪ್ಪ. ಹೆಣ್ಮಕ್ಳೇ ಹೋಗಕ್ಕೆ ಹೋಗ್ಬೇಡ್ರಮ್ಮ ತಾಯಿ, ದಯವಿಟ್ಟು ಹೋಗಬೇಡಿ ಬ್ಯಾಂಕಿಗೆ. ಮೇಲೆ ಮೊಬೈಲ್ ಒಳಗೆ ಟಿನ್ ಅಂತ ಬರ್ತದೆ, ಆವಾಗ ನೀವು ನೋಡಿ ಬಂದಿರ್ತದೆ. ಬೇರೆ ಮೆಸೇಜ್ಗಳು ಬರ್ತಾವಮ್ಮ ಕಂಪ್ನಿಗಳಿಂದಲ್ಲ. ಆಮೇಲೆ ಅದೇ ಅಂದ್ಬಿಟ್ಟು ಏನಾರು ಖರ್ಚು ಮಾಡಿಕೊಂಡು ದುಡ್ಡು ಬಂದ್ಬಿಟ್ಟದೆ ಅಂತ ಹೋಗಿಗಿರ, ಹಂಗಲ್ಲ. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಯಜಮಾನ್ ತೋರಿಸಿ, ಇಲ್ಲ ಮಕ್ಕಳು ತೋರಿಸಿ, ಪಕ್ಕದ ಮನೆಯವ್ರಿಗೆ ಮೊಬೈಲ್ ತೋರಿಸ್ಬಿಟ್ಟು ಕೇಳಿ ದುಡ್ಡು ಬಂತ ನೋಡಿ ಅಂತ. ಓಕೆನಾ? ನಮ್ಮ ಅಮ್ಮನಿಗೂ ಗೊತ್ತಾಗಲ್ಲ ಕಣಪ್ಪ, ದುಡ್ಡು ಬಂದರೆ ಟಿನ್ ಅಂತ ಯಾವುದೇ ಬಂದರೂ ದುಡ್ಡು ಬಂತು ಅಂತಾಳೆ ನಮ್ಮಮ್ಮ. ಸೌಂಡ್ ಕೇಳಿಸ್ಕೊಂಬಿಟ್ರೆ ಅದಕ್ಕೆ ನಮ್ಮ ಅಮ್ಮನಿಗೂ ಹೇಳ್ತೀನಿ, ಟಿನ್ ಅಂದ್ಬಿಟ್ರೆ ಅದು ದುಡ್ಡಲ್ಲಮ್ಮ. ಕೆಲವು ಟೈಮ್ ನಾವು ಕೊಡೋದು ಇರ್ತೈತೆ, ಕೆಲವು ಟೈಮ್ ದುಡ್ಡು ಕಟ್ಟಾಗ್ಬಿಟ್ಟಿರ್ತೈತೆ, ಅದು ಆಯ್ತವೆ ಅಂತ ಹೇಳ್ಬಿಡ್ತೀನಿ. ಓಕೆನಾ? ಹೇಳ್ರಪ್ಪ, ಎಲ್ಲ ಹುಷಾರಾಗಿರ್ರಿ. ಎಲ್ರಿಗೂ ದುಡ್ಡು ಬರ್ತದೆ ಪಾಪ. ಅವ್ರವ್ರದ್ದು ಕಷ್ಟಗಳು ಅವ್ರಿಗೆ ಗೊತ್ತು. ಹೆಣ್ಮಕ್ಳಿಗೆ ಪಾಪ ಎಲ್ಲ ಓಟ್ ಹಾಕಿ ಗೆಲ್ಸ್ಬಿಟ್ಟವ್ರೆ ಪಾಪ. ಏನು ಮಾಡೋಕ್ಕಾಯ್ತದೆ ಕಣ್ರಪ್ಪ? 2,000 ರೂಪಾಯಿ ಅಲ್ವಾ ಹಾಕಿ ಗೆಲ್ಸ್ಬಿಟ್ಟವ್ರೆ. ಓಕೆನಾ? ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರು ಕಣ್ರಪ್ಪ, ಎಲ್ಲರಿಗೂ ಹೆಣ್ಮಕ್ಳಿಗೆ ಹೋಗ್ಬಿಟ್ಟಿದೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ದು ಎಲ್ಲ ನಾವು ಅಷ್ಟೊತ್ತೆ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರು ಕಣಪ್ಪ. ಇರಪ್ಪ, ಫೋನ್ ಬರ್ತದೆ. ಓ ನಮ್ಮಮ್ಮ, ಅಮ್ಮ ಬಂತೇನಮ್ಮ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ವಾ? ಮೇಡಮ್ ಬಂದಿಲ್ಲ ಅಂತಲ್ಲ ಮೇಡಮ್, ಸೆಪ್ಟೆಂಬರ್ದು ಎಲ್ಲ ಕ್ಲಿಯರ್ ಮಾಡಿಸ್ತಾ ಇನ್ನೂ ಮಾಡಿಸ್ತಾ ಇದ್ದೀರಾ ಅಮ್ಮ? ಇನ್ನೂ ಮಾಡಿಸ್ತಾರಂತೆ ಕಣಮ್ಮ. ನೀನು ಏನು ಅರ್ಜೆಂಟ್ ನೀನು? ಸೆಪ್ಟೆಂಬರ್ದು ಆಗಸ್ಟು ಬಂದಿಲ್ವಾ? ಬರ್ತದೆ ಇರಮ್ಮ, ಎಲ್ಲ ಕ್ಲಿಯರ್ ಮಾಡಿಸ್ತಾರಂತೆ. ಅವ್ರ ಮಾತಿನ ಪ್ರಕಾರ ಏನು ಹೇಳವ್ರಿ, ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳೋರೆ. ನೀನು ಏನಮ್ಮ ನೀನು ಮಾಡಿಸ್ತಾರೆ, ಸುಮ್ಮನಿರಮ್ಮ, ಸ್ವಲ್ಪ ವೇಟ್ ಮಾಡು. ಆಗ್ಬೋದು 5-6 ತಿಂಗಳು ಆಗ್ಬೋದು, 1 ವರ್ಷನೇ ಆಗ್ಬೋದು. ಬರ್ತದೆ, ಸುಮ್ಮನಿರು.
ಹೇಳ್ದೆ ಕಣವ, ಹೇಳ್ದೆ ನಮ್ಮ ಅಮ್ಮನಿಗೆ. ನಮ್ಮ ಅಮ್ಮನೂ ಹೇಳಿದ್ರು ನೀವು ಮಾಡಿದ್ದೀರಾ ಅಂದರೆ ಇಲ್ಲಿ ಕೇಳಿದೆ ಬಟ್ ಬಂದಿಲ್ಲ ಅಂತವ್ರೆ. ನೀವು ಈಗ ಮಾಡಿಸ್ತೀನಿ ಅಂತ ಹೇಳಿದಿರ, ಮಾಡಿಸಿ ಅಮ್ಮ, ಬೇಗ ಮಾಡಿಸ್ಬಿಡಿ ಪಾಪ, ಎಲ್ಲೇ ಹೆಣ್ಮಕ್ಳು ಕಾಯ್ತವ್ರೆ. ಓಕೆನಾ? ಇನ್ನೂ ಐತಪ್ಪ ಹಲವಾರು ಪ್ರಶ್ನೆಗಳು. BJP ಅವರು ಏನೋ ಮಾಡಿಸಿಲ್ವಂತೆ. BJP ಅವರು ಮಹಾರಾಷ್ಟ್ರದಲ್ಲಿ 1,500 ರೂಪಾಯಿ ಏನೋ ಇದು ಅನುವೇಶನ ಅದು ಇದು ಏನೇನೋ ಅಂದ್ರಂತೆ. ಬಟ್ ಏನೋ ಮಾಡಿಸಿಲ್ಲ BJP ಅವರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳೋರೆ ಕಣಪ್ಪ. ಬಂದಿಲ್ಲ ಅಂತಲ್ಲಪ್ಪ, ಅಲ್ಲೂ ಅವರು ಏನು ಮಾಡಿಲ್ಲಂತೆ, ಅವರು ಬಂದು ಇಲ್ಲಂತೆ. ಹೇಳಿದ ಮಾತು ಪ್ರಕಾರ ಅವರು ಏನಪ್ಪ ಅವ್ರು ಗೆಲ್ಲೋವರೆಗೂ ಹೂ ಅಂತಾರಂತೆ, ಗೆದ್ದಾದ್ಮೇಲೆ ಏನು ಮಾಡಿಲ್ಲಂತೆ BJP ಅವರು ಅಂತ ನಾನು ಹೇಳ್ತಾ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳ್ತಾರೆ. ನಾನು ಸುಳ್ಳು ಹೇಳಿದ್ರೆ ಕೇಳಿಸ್ಕೊಳ್ಳಿಯಪ್ಪ. ಕೇಳಿಸ್ಕೊಂಡ್ರ ನೋಡಿದ್ರೇನ್ರಪ್ಪ, ಅದಕ್ಕೆ ಹೇಳ್ತಾ ಇರೋದು. ಅವ್ರು ಏನು ಮಾಡ್ತಿಲ್ಲ, ಆದರೆ ಕಾಂಗ್ರೆಸ್ ಸರ್ಕಾರದವ್ರು ಎಲ್ಲ ಮಾಡ್ತಾ ಇದ್ದೀವಿ, ನಾವು ಮಾತಿನ ಪ್ರಕಾರ ಎಲ್ಲ ಉಳಿಸ್ಕೊಂಡಿದ್ದೀವಿ ಅಂತ ಹೇಳೋರೆ. 5 ಯೋಜನೆಗಳು ಕೊಟ್ಟಿದ್ರು. 5 ಯೋಜನೆಯಲ್ಲಿ ಏನೇನಾಗದೆ ಅಂತ ಜನಕ್ಕೆ ಗೊತ್ತೈತೆ, ನಾವು ಹೇಳೋದು ಬೇಡ ಅಲ್ವೇನ್ರಪ್ಪ. ಇನ್ನು 5 ಆಚಾರ ವಿಚಾರಗಳಿವೆ, ಹಲವಾರು ವಿಚಾರಗಳು ಹೇಳ್ತೀನಿ ನಿಮಗೆ. ಓಕೆ, ಇನ್ನೊಂದು ವಿಚಾರ ಕಣಪ್ಪ, ನಮ್ಮ ಯತ್ನಾಳ್ ಸಾಹೇಬ್ರು ಏನು ಮಾತಾಡ್ತಾರಪ್ಪ, ನಮ್ಮ ಉತ್ತರ ಕನ್ನಡದವರು ಬರೀ ಮಾತಾಡ್ತಾರಪ್ಪ. ನೀವು ಗಣೇಶ 5 ದಿವಸ ಕುಂದಿರಿಸ್ಬೇಕು, ಬೆಳಗ್ಗೆನೆ ಕುಂದಿರಿಸಿ ಸಾಯಂಕಾಲ ತಗೊಂಡೋಗಿ ಬಿಡಬೇಕು, 5 ದಿವಸ ಕುಂದಿರಿಸ್ಬೇಕು, 5 ಮಂದಿ ಬರಬೇಕು ಅಂದ್ರೆ ಇವೆಲ್ಲ ನಮ್ಮ ಹತ್ರ ನಡೆಯಲ್ಲ. ನಾವು ಎಷ್ಟು ದಿವಸ ಕುಂದಿರಿಸ್ಬೇಕೋ ನಾವು ಅಷ್ಟೇ ದಿವಸ. 30 ದಿವಸ ಕುಂದಿರಿಸಿದ್ರು ಕುಂದಿರಿಸ್ತೀವಿ, 20 ದಿವಸನೂ ಕುಂದಿರಿಸ್ತೀವಿ, 15 ದಿವಸನೂ ಕುಂದಿರಿಸ್ತೀವಿ, 100 ದಿವಸನೂ ಕುಂದಿರಿಸ್ತೀವಿ. ನೀವು ಕೇಳಂಗಿಲ್ಲ ಸಿದ್ದರಾಮಯ್ಯ ಸಾಹೇಬ್ರಿ, ಅದು ನಮ್ಮ ಇಷ್ಟ ಅಂತ ಯತ್ನಾಳ್ ಸಾಹೇಬ್ರು ಹೇಳ್ಬಿಟ್ಟವ್ರಿ ಕಣಪ್ಪ. ಸಖತ್ತಾಗಿ ಹೇಳೋರಪ್ಪ. ಹಬ್ಬ ಆಚರಿಸ್ತಾ ಇದೀವಿ ಅಂದ್ರೆ ಗಣೇಶನ್ ಕುಂದಿರ್ಸದ್ಮೇಲೆ ಎಷ್ಟು ದಿವಸ ಬೇಕಾದ್ರೆ ಕುಂದಿರಿಸ್ತೀವಿ, 5 ಮಂದಿ ಕರೆಸ್ಬೇಕು, ನೀವು ಇಲ್ಲೇ ಬಾರಿಸ್ಬೇಕು, ಅಲ್ಲೇ ಊದಬೇಕು ಅಂದ್ರೆ ಇವೆಲ್ಲ ನಡೆಯಲ್ಲ ನಮ್ಮ ಹತ್ರ ಅಂತ ಯತ್ನಾಳ್ ಸಾಹೇಬ್ರು ಹೇಳೋರೆ. ಏನು ಚಪ್ಪಾಳೆ ಸಿಳ್ಳೆಗಳೆಲ್ಲ ಹೊಡೆದ್ಬಿಟ್ಟವ್ರೆ ಅಭಿಮಾನಿ ದೇವರುಗಳು ಕಣಪ್ಪ. ಯತ್ನಾಳ್ ಅವ್ರು ಮಾತಾಡೋ ಮಾತೈತಲ್ಲಪ್ಪ, ಸಾಕಾಯ್ತಾಗ ಹೊಡಿತಾರಪ್ಪ. ನಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು, ಬಾಂಬಾಟಾಗಿ ಮಾತಾಡ್ತಾರೆ. ಅದು ಉತ್ತರ ಕರ್ನಾಟಕದವ್ರು ಕಂಡ್ರಪ್ಪ. ನಮ್ಮ ಕಡೆಯವರು ಕೇಳಬೇಕಾ, ಓಪನ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸ್ಟೇಟ್ಮೆಂಟ್ ಕಡಂತವ್ರು ಕಣಪ್ಪ. ಸಖತ್ತಾಗಿ ಹೇಳ್ಬಿಟ್ಟವ್ರೆ, ನಿಮ್ಮ ರೂಲ್ಸ್ ಎಲ್ಲ ನಡೆಯಲ್ಲ, ಗಣೇಶ ಇಲ್ಲೇ ಇಡಬೇಕು, ಇಷ್ಟೇ ದಿವಸ ಇಡಬೇಕು, ಇವಾಗಲೇ ಕಳಿಸ್ಬೇಕು, ಅಲ್ಲೇ ಇಡಬೇಕು, 5 ಮಂದಿ ನಿಂತ್ಕೋಬೇಕು, ಇವೆಲ್ಲ ನಡೆಯಲ್ಲ ಅಂತ ಹೇಳೋರೆ. ಸಖತ್ತಾಗಿ ಹೇಳೋರೆ ಕಣಪ್ಪ. ಯಾಕಂದ್ರೆ ಸಂಪ್ರದಾಯ ಇದು ಬಹಳ ವರ್ಷದಿಂದ ಬಂದಿರೋಂಥದ್ದು ಕಣಪ್ಪ. ಗಣೇಶನ ಹಬ್ಬ ಅಂದ್ರೆ ಸುಮ್ಮನೆನಪ್ಪ, ವಿಘ್ನ ವಿನಾಶಕ. ಅವ್ರನ್ನ ಎದುರು ಹಾಕೊಂಡು ಎಲ್ಲರಿಗೂ ಶಕಲಕ್ಕ ಬೇಬಿ ಕಣಪ್ಪ. ಶಕಲಕ್ಕ ಬೇಬಿ ಅಂದ್ರೆ ಗೊತ್ತಾ, ಆಪ್ ಇಟ್ಬಿಡ್ತಾರ್ರಿ ಅಂತ ಗೊತ್ತಾಯ್ತಾ. ಆಮೇಲೆ ನೋಡ್ಕೋಬೇಕು, ಹಂಗಾಗೋಗ್ಬಿಡ್ತದೆ ನಿಮ್ಮ ಪರಿಸ್ಥಿತಿ ಅಂತ ಹೇಳೋದು. ಅದಕ್ಕೆ ಗಣೇಶನ್ನ ನಾವು ನೆಮ್ಮದಿಯಿಂದ ಪೂಜೆ ಪ್ರೀತಿಯಿಂದ ಶಾಂತವಾಗಿ ಪೂಜೆ ಮಾಡಬೇಕು. ಗಣೇಶನ ಎದುರು ಹಾಕೊಂಡು ಗಣೇಶನ ಮುಟ್ಟದವ್ರಿಗೆ ಯಾರಿಗೂ ಒಳ್ಳೇದಾಗಲ್ಲ. ನಾನು ಕೂಡ ಹೇಳ್ತಾ ಇದ್ದೀನಿ ಕಣಪ್ಪ. ಇನ್ನು ವಿಚಾರಗಳವೇ ಹೇಳ್ತೀನಿ, ಓಡ್ಬೋತೀನ್ರಪ್ಪ. ನಮ್ಮ ಯತ್ನಾಳ್ ಸಾಹೇಬ್ರು ಇನ್ನೊಂದು ಮಾತು ಹೇಳ್ಬಿಟ್ರು ಕಣಪ್ಪ, ನೀವು ಪಾಕಿಸ್ತಾನ್ ಜೆಂಡನೆಲ್ಲ ಇಲ್ಲ ಆರ್ಸಕ್ಕೆ ಬರಬೇಡ್ರಿ, ಇದು ಹಿಂದೂ ರಾಜ್ಯ ಏನ್ರವ ಕೇಳಿಸ. ಆಮೇಲೆ ನಮ್ಮ ಹುಡುಗರ ಮೇಲೆಲ್ಲ ಹೇಳಿದ್ರು, ಹಿಂದೂಗಳ ಹುಡುಗರ ಮೇಲೆ ಕುಡ್ದು ಪಡ್ದು ಅವರು ಗಲಾಟೆಗಳು ಮಾಡಿ ಎಲ್ಲ ಮಾಡ್ಕೋತಾರೆ, ನಿಮ್ಮವ್ರು ಹೊಡೆದಾಡ್ತಾರೆ ಅಂತ. ಯತ್ನಾಳ್ ಸಾಹೇಬ್ರು ಹೇಳಿದ್ರು, ನಮ್ಮವ್ರು ಕುಡಿತಾರೆ, ನಿಮ್ಮಂಗೆ ಕಲ್ಲು ತಗೊಂಡು ಬೇರೆಯವ್ರ ಮೇಲೆ ಹೊಡೆಯೋ ಕೆಲಸ ಮಾಡಲ್ಲ ಅಂತ ಹೇಳಿದ್ರು ಕಣ್ರಪ್ಪ. ಕೇಳಿಸ್ಕೊಂಡ್ರೇನ್ರಪ್ಪ, ಹಿಂಗೆ ಮಾತಾಡ್ತಾರೆ ನೋಡಿದ್ರೆ ಹುಡುಗರೆಲ್ಲ ಓ ಅಂತಾರೆ ಕಣಪ್ಪ. ನಮ್ಮ ಯತ್ನಾಳ್ ಸಾಹೇಬ್ರು ಮಾತಿಗೆ ಸಾಕತ್ತಾಗೆ ಮಾತಾಡ್ತಾರೆ ಕಣಪ್ಪ. ಇರೋದನ್ನೇ ನೋ ಫಿಲ್ಟ್ರ್ ಇಲ್ದಾರೆ ಮಾತಾಡೋಂಥವ್ರು ಕಣ್ರಪ್ಪ ಅವರು. ಉತ್ತರ ಕರ್ನಾಟಕ ಅದು ಕೇಳ್ಬೇಕೇನ್ರಪ್ಪ, ಅಲ್ಲೇನ್ರಪ್ಪ ಉತ್ತರ ಕರ್ನಾಟಕದವ್ರು ಕೇಳ್ಬೇಕಾ, ನಿಮ್ಮ ಕಡೆಯವ್ರು ಹೆಂಗೆ ಮಾತಾಡ್ತಿರ್ರಿ ಅಂತ. ಹಂಗೆ ಗಣಪ ಎಲ್ಲ ಇದೇ ಥರ ಮಾತಾಡ್ಬಿಟ್ಟವ್ರು, ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ಬಿಟ್ಟವ್ರೆ. ಜೆಂಡಾಗಳೆಲ್ಲ ಆರ್ಸಕ್ಕೆ ಹೋಗ್ಬೇಡ್ರಿ, ನಿಮ್ಮ ಥರ ಕಲ್ಲೊಡೆಯ ನಮ್ಮ ಹುಡುಗರಲ್ಲ, ನಮ್ಮವ್ರು ಕುಡ್ದು ಎದ್ದು ಬಿದ್ದು ಹೋಯ್ತಾರೆ ಹೊರ್ತು ಮನೆಗೆ. ನಿಮ್ಮಂಗೆ ಕುಡ್ದು ಬೇರೆಯವ್ರ ಮೇಲೆ ಕಲ್ಲೊಡೆಯೋ ಕೆಲಸ ಮಾಡಲ್ಲ ನಮ್ಮವರು, ಹಿಂದೂಗಳು ಹುಡುಗರು ಅಂತ ಹೇಳ್ಬಿಟ್ಟವ್ರೆ ಕಣರಪ್ಪ. ಕೇಳಿಸ್ತೇನ್ರಪ್ಪ, ದೇವ್ರು ಇಟ್ಟಾಗ ಅದಿಟ್ಟಾಗಿತ್ತ ಗಲಾಟೆ ಮಾಡ್ಕೋತೀರಾ, ಕುಡಿದು ನಿಮ್ಮವ್ರು ಮಾಡ್ತಾರಂತ ಯಾರೇ ಹೇಳಿದ್ರಂತ. ಅದಕ್ಕೆ ಇವ್ರು ಹೇಳಿರೋ ಮಾತು ಇಲ್ಲ, ಸುಳ್ಳು. ನಮ್ಮ ಹುಡುಗರು ಕುಡಿತಾರೆ, ನಿಮ್ಮಂಗೆ ಕಲ್ಲು ಹೊಡಿಯಲ್ಲ ಅಂತ ಹೇಳೋರೆ ಕಣಪ್ಪ. ನಾನು ಸುಳ್ಳು ಹೇಳ್ತೀನೇನ್ರಪ್ಪ, ಇರೋದನ್ನ ಹೇಳೋದು, ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾವು ಹೇಳ್ತೀವಿ ಕಣ್ರಪ್ಪ. ಇನ್ನು ಹಲವಾರು ವಿಚಾರಗಳವೆ ಹೇಳ್ತೀನಿ ಕಣ್ರಪ್ಪ. ಏನ್ ಮಾತಾಡಿದ್ರಪ್ಪ, ಯಾರು ಅಂತೀರನ್ರಪ್ಪ, ನಮ್ಮ ಶೋಭಾ ಕರಂದ್ಲಾಜೆ ಅವರು ಹೇಳ್ಬಿಡ್ರು ಕಣ್ರಪ್ಪ. ಇಸ್ರೇಲ್ ಬಾವುಟಗಳು ಹಾರಿಸ್ತಾರೆ, ನಾವು ಚಾಮುಂಡಿ ಎತ್ಕೊಂಡೋದ್ರೆ ಅಲ್ಲ ಗಲಾಟೆ, ಗಣೇಶ ಎತ್ತಿದ್ರೆ ಅಲ್ಲ ಗಲಾಟೆ. ಏನ್ ಮಾಡ್ತಾ ಇದ್ದೀರಾ ನೀವು ಪರಮೇಶ್ವರ್ ಅವ್ರಿ ಅಂತ ಕೇಳ್ಬಿಡ್ರು ಕಣಪ್ಪ. ಗೃಹ ಸಚಿವರು ಅವ್ರವರೆಲ್ಲ ಏನೋ ಮಾಡ್ತಾ ಇಲ್ಲ, ಇಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾವ್ರೆ, ಅಲ್ಲಿ ಹಿಡಿತಾರೆ, ಇಲ್ಲೋಗಿ ಬಿಟ್ಬಿಡ್ತಾರೆ. ತುಂಬಾ ಸಪೋರ್ಟ್ ಮಾಡ್ತಾವ್ರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನ್ ನಡೆಸ್ತಾ ಇದ್ದೀರಾ ನೀವು ಅಂತ ಕೇಳ್ತಾವ್ರೆ. ಬಾವುಟ ತಲ್ವಾರ್ ಹಿಡ್ಕೊಂಡು ಹೋಗೋರ್ಗೆಲ್ಲ ಬಿಟ್ಟು ಬಿಡ್ತೀರಾ? ನಮ್ಮವ್ರು ಆ ಹೆಣ್ಮಕ್ಳ ಮೇಲೆ ಕೈ ಮಾಡಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಪೊಲೀಸ್ನವ್ರಿಗೆ, ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಶೋಭಾ ಮೇಡಮ್ ಅವ್ರು ಹೇಳ್ಬಿಟ್ರು ಕಣ್ರಪ್ಪ. ಯಾರಪ್ಪ ಬಾವುಟಗಳೆಲ್ಲ ಹಾರಿಸ್ತಾವ್ರಂತೆ ಕಣಪ್ಪ, ಶಿವಮೊಗ್ಗ ಕಡೆ ಅಲ್ಲಿ ಇಲ್ಲಿ ಎಲ್ಲ. ಇದೇನು ಇಸ್ರೇಲ ಎಲ್ಲ ಬಾವುಟ ಹಾಕ್ಸಕ್ಕೆ, ಅವ್ರ ಅಕ್ಷರಗಳು ಬರೆಯಕ್ಕೆ ಎಲ್ಲ ಅವ್ರದ್ದೇ ನಡಿಬೇಕು ಅಂತನ?
ಎಲೆಕ್ಷನ್ಗೋಸ್ಕರ ಓಟ್ಗೋಸ್ಕರ ಇಷ್ಟೆಲ್ಲ ನೀವು ಅನ್ಯಾಯಗಳು ಮಾಡಕ್ ಹೋಗ್ಬಾರ್ದು. ಎಷ್ಟಂತ ನಾವು ತಡ್ಕೊಳ್ಳೋದು? ಹಿಂದೂಗಳು ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ನೀವು ಹಿಂದೂಗಳನ್ನ ನೀವು ಎದುರಾಕೋತಿದ್ದೀರಾ ಸಿದ್ದರಾಮಯ್ಯ ಸಾಹೇಬ್ರಿ, ಪರಮೇಶ್ವರ್ ಅವ್ರೇ ನೀವು ತಪ್ಪು ಮಾಡ್ತಿದ್ದೀರಾ, ಅಂದ್ರೆ ಮುಸ್ಲಿಂನವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಅರ್ಥದಲ್ಲಿ ಶೋಭಾ ಮೇಡಮ್ ಅವರು ಹೇಳ್ಬಿಟ್ರು ಕಣ್ರಪ್ಪ. ಚಾಮುಂಡಿ ಬೆಟ್ಟದ ಹತ್ರ ಅಲ್ಲಿ ಹೋಗಿ ಅಲ್ಲೇನ ಗಲಾಟೆ ಮಾಡಿದ್ರು, ಅಲ್ಲಿಯೇ ಹಿಂದೂಗಳು ಅಂತೀರಾ, ಇಲ್ಲಿ ಗಣೇಶಂದು ಪೂಜೆ ಮಾಡ್ತಾ ಇದ್ರು, ಇಲ್ಲಿ ಗಲಾಟೆ ಮಾಡ್ತಾವ್ರೆ. ಯಾಕೆ ಮಾಡ್ತಾವ್ರಿ ಇವರು? ಯಾಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಯಾರು? ಕಿಮ್ಮತ್ ಕೊಡ್ತಾ ಇರೋದು ಯಾರು ಇವ್ರಿಗೆ ಅಂತ ಹೇಳ್ಬಿಟ್ರು ಕಣಪ್ಪ. ಯಾರು ಅಂತ ಗೊತ್ತಾಗೋಗ್ಬಿಡ್ತು ಕಣಪ್ಪ. ಬಾವುಟಗಳೆಲ್ಲ ಹಾರಿಸ್ತಾವ್ರೆ ಇಲ್ಲೆಲ್ಲ. ಇಸ್ರೇಲು ಇದು ಭಾರತ ದೇಶ, ಹಿಂದೂ ರಾಜ್ಯ ಅಂತ ಹೇಳಿದ್ರು ಕಣ್ರಪ್ಪ. ಯಾಕೆಂದ್ರಪ್ಪ ಇವತ್ತಿನ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ಮತ್ತೆ ಇನ್ನು ಹಲವಾರು ವಿಚಾರಗಳು ತಗೊಂಡ್ಬರ್ತೀನಿ. ಆಚಾರ್ಯ ವಿಚಾರಗಳು ಏನಂತ ಕಡಿಮೆ ಸಿಗ್ತಾನೆ ಇರ್ತವೆ. ರಾಜಕಾರಣಿಗಳಲ್ಲಿ ದಿನಕ್ಕೊಂದು ಸುದ್ದಿ ಇದ್ದೇ ಇರ್ತದೆ ನಮಗೆ. ನಿಮ್ಮ ಮುಂದೆ ಇವತ್ತು ಏನೈತೆ ಅದನ್ನ ತಲುಪಿಸಿದ್ದೀನಿ ಕಣ್ರಪ್ಪ. ಬರ್ಲೇನ್ರಪ್ಪ? ಓಡ್ ಬರ್ತೀನ್ರಪ್ಪ. ಶೇಂಬುಲಿಂಗ ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಕ್ಕಪ್ಪ. ಬರ್ಲೇನ್ರಮ್ಮ? ಚೆನ್ನಾಗಿದ್ದೀರ ನಮ್ಮ? ಚೆನ್ನಾಗಿರ್ರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.